ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವೊಂದು ಜಾಗ ಖರೀದಿ ಮಾಡಿದ್ವಿ. ಹರಗಿರಿ ಪುರಸಭೆ ವ್ಯಾಪ್ತಿಯ ಸರ್ವೆ ನಂಬರ್ 1 ರಾಗ. ಆಮೇಲೆ ಅದರ ಚಕ್ಬಂದಿ ಪೂರ್ವಕ ಅತ್ನಿಗೆ ಹೋಗಕ್ಕೆ ಮುಖ್ಯ ರಸ್ತೆ, ಪಶ್ಚಿಮಕ ಕಶೆಟ್ಟಿಯವ್ರ ಆಸ್ತಿ, ಉತ್ತರಕ ಹರಗಿರಿ ಬಡಬ್ಯಾಪುರ ರಸ್ತೆ, ದಕ್ಷಿಣಕ ಉಬ್ರಾಣಿ ಅವ್ರ ಜಾಗ ಐತಿ. ಅದ್ರ ಸೈಜ್ 20x20. ಈ ಜಾಗ 1978ರಾಗ AC ಮತ್ತು ತಹಸೀಲ್ದಾರ್ ಅವರು 161 ಜಾಗಗಳ ಅಲಾಟ್ಮೆಂಟ್ ಆಗ್ಯಾವ ಬಸ್ ಸ್ಟ್ಯಾಂಡ್ ಮ್ಯಾಗ. 1ನೇ ನಂಬರ್ ಸರ್ವೆ ನಂಬರ್ ಮತ್ತು ಸರ್ವೆ ನಂಬರ್ 9ರಾಗ 161 ಆಸ್ತಿಗಳು ಅಲಾಟ್ಮೆಂಟ್ ಆಗ್ಯಾವ. ಆದೇಶ ಅಲಾಟ್ಮೆಂಟ್ ಆದೇಶ ಕಾಪಿನೂ ನೋಡಬಹುದು ನೀವು, ಆಮೇಲೆ ತೋರಿಸ್ತೀನಿ. ಅದ್ರಾಗ 31ನೇ ನಂಬರ್ಕ SK ಲಾಳಿಗೆ LBPSR ನಂಬರ್ 1085 ಸೈಜ್ 20x20 ಅಲಾಟ್ಮೆಂಟ್ ಆಗೈತಿ. ಆ ನಂತರ ಅವ್ರದ್ದು ಲೈಸೆನ್ಸ್ 1963ದಿಂದ ಅವ್ರ ಲೈಸೆನ್ಸ್ ಐತಿ. ಚಾದ ಅಂಗಡಿಯಲ್ಲಿ ನಡ್ಸ್ಕೊತ ಬಂದಿದ್ರು ಅವರು. ಚಾದ ಅಂಗಡಿ ನಡ್ಸ್ಕೊತ ಬಂದ ನಂತರ ಸರ್ಕಾರಕ್ಕೆ ಬೇಡಿಕೆ ಇಟ್ಟಾಗ ಸರ್ಕಾರ ಅವ್ರಿಗೆ ನೀವು ಕಬ್ಜಾ ಇದ್ದಿದ್ದ ಜಾಗ ನೀವು ತಗೋರಿ ಅಂತ ಹೇಳಿ 20 ಜಾಗ ಅವ್ರಿಗೆ ಅಲಾಟ್ಮೆಂಟ್ 1978ರಾಗ ಮಾಡ್ತೀವಿ. ಮಾಡಿದ ನಂತರ ಆ ಜಾಗ ಅವ್ರು ಕಂಟಿನ್ಯೂ ಬಂತು. ಆ ನಂತರ ಅವ್ರು ತೀರ್ಕೊಂಡ್ರು. ಅವ್ರು ಚಾ ಹೋಟೆಲ್ ನಡ್ಸ್ಕೊತ ಬಂದ್ರು. ಅವ್ರು ತೀರ್ಕೊಂಡ ನಂತರ ಅವ್ರ ಮಗ ಬಸಪ್ಪ ಶಿವಪುತ್ರ ಲಾಳಿ ಸರಳ ವಾರಸ ಅದ, ಅವನ ಹೆಸರ ಮೇಲೆ ಉತ್ತಾರ ಆತು. ಆ ನಂತರ ಚಕ್ಬಂದಿನೂ ಐತಿ, ಅದಕ್ಕೆ ಚಕ್ಬಂದಿನೂ ಪುರಸಭೆದಾಗ ಲಭ್ಯ ಐತಿ. ಆ ಜಾಗ ಖರೀದಿ ಮಾಡ್ಕೋಬೇಕಂತಂದ್ರೆ ನಾವು ಕೇಳಿದ್ವಿ, ನೀವು ಡಾಕ್ಯುಮೆಂಟ್ಸ್ ಏನೇನೈತಿ ತೊಗೊಂಬಾರಪ್ಪ, ತೋರಿಸು, ನಾನು ತೊಗೊತೀನಿ ಅಂತನ್ನಿ. ಆ ನಂತರ ನಮಗೂ ಅವಶ್ಯಕತೆ ಇತ್ತು. ನಮ್ಮ ಹುಡುಗರು ಬಿ ಕಲ್ತಿದ್ದ ಹುಡುಗರದ್ದು ಅವ್ರಿಗೆ ಏನಾರು ಒಂದು ಉದ್ಯೋಗ ಮಾಡಿ ಕೊಡ್ಬೇಕಂತ ಅನ್ನೋದು ಒಂದು ಉದ್ದೇಶದಿಂದ ನಾ ಜಾಗ ಖರೀದಿ ಮಾಡಿ ಡಾಕ್ಯುಮೆಂಟ್ಸ್ ತೊಗೊಂಬಾರಪ್ಪ ಅಂತ ಅವ್ರ ಡಾಕ್ಯುಮೆಂಟ್ಸ್ ನೋಡ್ರಿ, ನಮ್ಮದು ಮೂಲ ಡಾಕ್ಯುಮೆಂಟ್ಸ್ ನಮ್ಮ ಅಪ್ಪ ಅಂದ್ರೆ ಲೈಸೆನ್ಸ್ ಬಸಪ್ಪ ಶಿವಪುತ್ರ ಲಾಳಿ ಹೇಳಿದ್ದ. ನಮ್ಮದು ಮೂಲ ಡಾಕ್ಯುಮೆಂಟ್ಸ್ ನಮ್ಮ ಅಪ್ಪ ಚಾ ಹೋಟೆಲ್ ನಡ್ಸಕ್ ಹತ್ತಿದ ಲೈಸೆನ್ಸ್. ಅದು ಪ್ರತಿ ವರ್ಷ AC ಹತ್ತಕ್ಕೆ ಅವ್ರು ರಿನ್ಯೂವಲ್ ಮಾಡಿದ ಪ್ರತಿಯೊಂದು ರಿನ್ಯೂವಲ್ ಅದಾವ, ಅದೊಂದು ತೋರಿಸ್ತಾರೆ. ಆ ನಂತರ ಅವ್ರ ಅಲಾಟ್ಮೆಂಟ್ ಆಗಿದ್ದ ಕಾಪಿ, ಆರ್ಡರ್ ಕಾಪಿ ಎಲ್ಲ ನೋಡಿದ ನಂತರ ನಾವು ಪುರಸಭೆಯಿಂದ ಉತ್ತಾರ ತಗೊಂಡ, ಆರ್ಡರ್ ಕಾಪಿ ತಗೊಂಡ, ಆಮೇಲೆ ಪುರಸಭೆಯಿಂದ ಚಕ್ಬಂದಿ ತಗೊಂಡ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ನಾವು ಖರೀದಿ ಮಾಡ್ಕೊಂಡ್ ಬಂದಿದ್ವಿ. ಲೀಗಲ್ ಆಗಿ ನಾವು ಚಲನ ಕಟ್ಟಿ ಲೀಗಲ್ ಆಗಿ ಖರೀದಿ ಮಾಡ್ಕೊಂಡ್ ಬಂದಿದ್ವಿ. ಎಷ್ಟನೇ ಖರೀದಿ ಮಾಡ್ಕೊಂಡು ಖರೀದಿ ಮಾಡಿದ್ರಿ 19ನೇ ತಾರೀಕು 3ನೇ ತಿಂಗಳು, ಆಮೇಲೆ 2024ನೇ ಇಸ್ವಿಗೆ ನಾವು ಖರೀದಿ ಮಾಡಿದ್ವಿ. ಅದಕ್ಕಿಂತ ಪೈಲ ಅಲ್ಲಿ ಅವ್ರದ ಒಂದು ಚಪ್ಪಲ್ ಅಂಗಡಿ ಇತ್ತು, ಯಾವುದೋ ಅಂಗಡಿ ಅವ್ರದ ಒಂದು ಅಂಗಡಿ ಇತ್ತು. ಅದರದ ಇವರ GPS ಮಾಡ್ಕೊಂಡಾರ, ಪುರಸಭೆದವ್ರ GPS ಮಾಡ್ಕೊಂಡಾರ ಅಂಗಡಿಯಿಂದ ಬಸಪ್ಪ ಶಿವಪುತ್ರ ಲಾಳಿದ. ಆ ನಂತರ ನಾವು ಖರೀದಿ ಮಾಡ್ಕೊಂಡ್ಬಂದು ಪುರಸಭೆದಾಗ ಎಂಟ್ರಿ ಆಯ್ತು, ಟ್ರಾವ್ ಪಾಸ್ ಆಯ್ತು. ಆ ನಂತರ ನಾವು ನಮ್ಮ ಜಾಗದಾಗ ನಾವು ಹೋಗಿ ನಮ್ಮ ಉದ್ಯೋಗ ಚಾಲು ಮಾಡಿದ ನಂತರ ನಮ್ಮ ಮಗಳಾಗಿರೋರ ಉಮ್ರಾಣಿ ಫ್ಯಾಮಿಲಿ ಅವ್ರಿಗೂ ಒಬ್ಬರ ಕಡೆ ಜಾಗ ತಗೊಂಡಾರ. ಯಾರ ಕಡೆ ತಗೊಂಡಾರ ಅಂದ್ರೆ ಭರಮಗೌಡ ಅಣ್ಣಪ್ಪ ಡೋಗಿ ಕಡೆ ತಗೊಂಡಾರ. ಆ ಸಂದರ್ಭದಾಗ ಭರಮಗೌಡ ಅಣ್ಣಪ್ಪ ಡೋಗಿಗೂ 1973ರಾಗ ಒಂದು ಜಾಗ ಅಲಾಟ್ಮೆಂಟ್ ಆಗೈತ್ರಿ. ಅದರ ಸೈಜ್ 22x25. ಆ ಜಾಗ 1982ರಾಗ ಇದು 10 ಆನೆ ಮತ್ತೊಂದು ಕೊಟ್ಟಾರ ಅಂತ ಹೇಳಿ ಸುಳ್ಳು ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿ ಇವರೆಲ್ಲರಿಗೂ ಖರೀದಿ ಕೊಟ್ಟ. ಎಲ್ಲರೂ ಕೋರ್ಟ್ಗೂ ಸುಳ್ಳು ಹೇಳ್ಯಾರು, ಆಮೇಲೆ ಸಬ್ ರಿಜಿಸ್ಟರ್ಗೂ ಸುಳ್ಳು ಹೇಳಿ 10 ಆನೆ ಅಲಾಟ್ಮೆಂಟ್ ಆಗೈತೆ ಅಂತ ಹೇಳಿ ಸುಳ್ಳು ಬೋಗಸ್ ಖರೀದಿ ಮಾಡ್ಕೊಂಡ್ ಬಂದ ಬಸಪ್ಪ ಶಿವಪುತ್ರ ಲಾಳಿ ಜಾಗಕ್ಕೆ ಕಬ್ಜಾ ಮಾಡೋ ಸಂಬಂಧ ಇವ್ರು ಜಗಳ ಮಾಡಕ್ ಹತ್ತಾರ ನಮ್ ಜೋಡಿ. ನೋಡ್ರಿ ನಮ್ಮ ಕಡೆ 10 ಆನೆದ ಆರ್ಡರ್ ಐತಿ, 10 ಆನೆದ ಆರ್ಡರ್ ಕಾಪಿ ತೋರ್ಸಂದ್ರ ತೋರ್ಸಕ್ ತಯಾರಿಲ್ರಿ. ಅವ್ರಿಗೆ 10 ಆನೆದ ನಾವ ಏನ್ ಮಾಡಿದಿವ್ರಿ, 10 ಆನೆದ ಆರ್ಡರ್ ಕಾಪಿ ಐತಿ, 10 ಆನೆದ ಆರ್ಡರ್ ಕಾಪಿ ಐತಿ ನಾ ಎಲ್ಲಿ ಐತಿ ತೋರಿಸ್ರಿ ಅಂತಂದ್ರ ಇಲ್ರಿ ನಾವು AC ಕಡೆ ಅರ್ಜಿ ಕೊಟ್ಟಿದ್ವು, ತಹಸೀಲ್ ಚಿಕ್ಕೋಡಿಗೆ ಅದು ತಗೊಂಡ್ ಬರ್ತೀವ್ರ ಅಂತಂದ್ರ ನಾನು ಹೋಗಿ ಒಂದು ಅರ್ಜಿ ಕೊಟ್ಟೆ. ಹೀಗ್ರಿ ಭರಮಗೌಡ ಅಣ್ಣಪ್ಪ ಡೋಗಿಯಾಗ ದುರಸ್ತಿಯಾಗಿ 10 ಆನೆ ಆಗೈತೆ ಅಂತ ಅದು ನನಗೆ ಆದೇಶ ಕಾಪಿ ಕೊಡ್ರಿ ಅಂತ ನಾನು ಒಂದು ಅರ್ಜಿ ಕೊಟ್ಟಿನಿ. ಕೊಟ್ಟ ನಂತರ ಅವ್ರು ನನಗೆ ರಿಪ್ಲೈ ಏನು ಕೊಟ್ಟರು, 10 ಆನೆ ಆದೇಶ ಕಾಪಿ 10 ಆನೆ ಅಂತ ಆದೇಶ ಮಾಡಕ್ ಬರಂಗಿಲ್ಲಪ್ಪ, ಸೈಜ್ದಾಗ ಆದೇಶ ಮಾಡ್ತೀವಿ ನಾವು. ಇದು 10 ಆನೆ ಆದೇಶ ಕಾಪಿ ಇವ್ರು ಇದೆಲ್ಲ ಇದು ತೋರ್ಸಾಕತ್ತಿರ ಅವ್ರು ಒಂದು ಇದ್ರಾಗ ಐತಿ ತೋರಿಸ್ತು. ಇದು 10 ಆನೆದ ಆರ್ಡರ್ ಐತಿ ನೋಡ್ರಿ, ಇದು ಸರಿ ಐತಿ ಅಂತ ತಪ್ಪ ಐತಿ ತೋರ್ಸಿ ನಾ AC ಸಾಹೇಬ್ರಿ. ಇದು 10 ಆನೆದ ಆರ್ಡರ್ ಕಾಪಿ ಅಲ್ಲ, ಆರ್ಡರ್ ಮಾಡ್ಬೇಕಾದ್ರೆ AC ಅಥವಾ ತಹಸೀಲ್ದಾರ್ ಮಾಡಬೇಕು. ಇದು RI ಆರ್ಡರ್ ಮಾಡಕ್ ಬರಂಗಿಲ್ಲ. RI ಸಹಿ ಮಾಡಿಸ್ಕೊಂಡು ಒಂದು ಬರ್ಕೊಂಡಾರ ಅವ್ರು, ಏನು ಪಾಪ ಆ ಟೈಮ್ದಾಗ